ಇಲ್ಲಿ ಇವರೆಲ್ಲ ಏನಕ್ಕೆ ಕೋವಿಡ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಕಾಡ್ತಿದ್ರೆ ಅದಕ್ಕೆ ಉತ್ತರ ತೆಂಗಿನಕಾಯಿಗೆ ಗುಂಡೊಡೆಯೋ ಕಾಂಪಿಟೇಷನ್ ಇವತ್ತು ನಡೀತಾ ಇತ್ತು. ಸುತ್ತಮುತ್ತ ಹಳ್ಳಿಯ ಲೆಜೆಂಡ್ಸ್ಗಳೆಲ್ಲ ಇಲ್ಲಿ ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರು. ಇನ್ನು ನೋಡ್ಬೋದು ಇಲ್ಲೇ ಅಖಾಡ ಸಿದ್ಧವಾಗಿದೆ. ಶೂಟಿಂಗ್ ಮಾಡೋದನ್ನ ನೋಡೋದು ಮುಗಿಸ್ಬಿಟ್ಟು ಊಟದ ಕಡೆ ಹೊರಟೆ. ನೋಡಿದ್ರೆ ಕ್ಯೂ ಊರುಗಟ್ಟಲೆ ಇತ್ತು. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಕ್ಯೂ ನಿಂತ್ಬಿಟ್ಟು ಭರ್ಜರಿಯಾಗಿ ಊಟ ಮುಗಿಸ್ಕೊಂಡು ನೆಕ್ಸ್ಟು ಚಿಕ್ಕ ಮಕ್ಕಳು ರನ್ನಿಂಗ್ ರೇಸ್ ಇತ್ತು, ಅದನ್ನು ನೋಡೋದು ಹೊರಟೆ. ಸಣ್ಣ ಮಕ್ಕಳಿಗೂ ಸಹ ಈ ಥರ ರೇಸ್ ಇಡೋದ್ರಿಂದ ಅವರಲ್ಲಿರೋ ಟ್ಯಾಲೆಂಟ್ನ ಗುರುತಿಸ್ಬೋದು. ಅದಾದ ನಂತರ ದಂಪತಿಗಳಿಗೆ ಕಾಂಪಿಟೇಷನ್ ಇತ್ತು. ಈ ಕಾಂಪಿಟೇಷನ್ ಏನಂದರೆ ಅಡಿಕೆ ಚೊಟ್ಟೆ ಇರ್ತಾರೆ, ಅಡಿಕೆ ಚೊಟ್ಟೆಯಲ್ಲಿ ಒಬ್ಬರು ಕೂತ್ಕೋಬೇಕು, ಇನ್ನೊಬ್ಬರು ಅದನ್ನು ಎಳ್ಕೊಂಡು ಹೋಗಬೇಕು. ಯಾರು ಫಸ್ಟು ಫಿನಿಷ್ ಲೈನ್ ಮುಗಿಸ್ತಾರೋ ಅವ್ರು ವಿನ್ನರು. ಇದನ್ನು ನೋಡ್ಲಿಕ್ಕಂತ ನಕ್ಕಂದು ನೆಕ್ಸ್ಟ್ ಲೆವೆಲ್ ಆಗಿತ್ತು, ಮಜಾನೇ ಮಜಾ. ಪಕ್ಕದಲ್ಲೇ ನಮ್ಮ ಲೋಕಲ್ ಬಾಯ್ಸು ಹುಚ್ಚು ಜಾಲಿ ಮಾಡ್ತಿದ್ರು, ಫುಲ್ ಎಂಜಾಯ್ಮೆಂಟು. ಅವ್ರು ಜಾಲಿ ಮಾಡೋದು ನೋಡೋದೇ ಒಂದು ಮಜಾ. ಹಾಗೆ ಪಬ್ಲಿಕ್ಕಿಗೆ ರನ್ನಿಂಗ್ ರೇಸ್ ಶುರುವಾಯಿತು. ಇದಂತೂ ಆಲ್ಮೋಸ್ಟ್ ಒಂದು 150ರಿಂದ 200 ಮೀಟ್ರಷ್ಟಿತ್ತು. ಓಡಿ ತಲುಪೋಷ್ಟೊತ್ತಿಗೆ ಫುಲ್ ಕಾಲೆಲ್ಲ ಹೂಸ್ಟು. ನಾನು ಸಹ ಕಾಂಪೀಟ್ ಮಾಡಿದ್ದೆ, 3rd ಪ್ರೈಸ್ ಬಂತದೆ. ಪ್ರೈಸ್ ಅಂತೂ ಮಸ್ತಾಗಿದೆ. ಎಷ್ಟು ಕೊಟ್ಟಿದ್ದಾರೆ ನೋಡೋಣ. ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ. 500 ರೂಪೀಸ್. ಹೋಗಿ ಬರೋ ಪೆಟ್ರೋಲ್ ಚಾರ್ಜಿಗೆ ಆಯ್ತು ಇವತ್ತಿಂದು. ಪ್ರೋಗ್ರಾಮ್ ಎಲ್ಲ ಮುಗಿಸಿ ಕೊನೆಗೆ ಮನೆ ಕಡೆ ಹೊರಟ್ವಿ.